ಹಾಯ್ ನಮಸ್ಕಾರ, ಯಾಶ್ವಿ ವ್ಲಾಗ್ಸ್ಗೆ ಸ್ವಾಗತ. ಟೈಟಲ್ ಹೇಳೋ ಥರ ಈ ವಿಡಿಯೋನ ನಾನು ಪ್ಲ್ಯಾನ್ ಮಾಡಿದ್ದು ಕಿಚನ್ ಟೂರ್ ಮಾಡಬೇಕು ಅಂತ. ಬಟ್ ನನಗೆ ಟೈಮೇ ಸಿಗಲಿಲ್ಲ ಕೆಲವೊಂದು ಚೇಂಜಸ್ ಮಾಡೋಕ್ಕೆ. ಸೊ ಇದು ಡೈಲಿ ವ್ಲಾಗ್ ಆಗೋಯಿತು. ಬಟ್ ಸ್ಟಿಲ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನಾನು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿದ್ದೀನಿ ನನ್ನ ಕೈಯಲ್ಲಿ ಆಗೋ ಅಷ್ಟು. ಈ ಕಿಚನ್ ಮೇಕ್ ಓವರ್ ಮಾಡೋದು ಅಂದರೆ ಸಖತ್ ಲಾಂಗ್ ಪ್ರೋಸೆಸ್ಸು. ನಾವು ಈ ಮನೆಗೆ ಬಂದು 1 ವರ್ಷ ಆದ್ರೂ ಇನ್ನು ಹೇಗೆ ನಾನು ರೆಡಿ ಮಾಡ್ಕೋಬೇಕು ನಮ್ಮ ಕಿಚನ್ನ ಅನ್ನೋದೇ ನನಗೆ ಐಡಿಯಾ ಸಿಗ್ತಾಯಿಲ್ಲ. ಜಲ್ದಿ ಮನೆ ಕೆಲಸನೆಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಕಿಚನ್ ಟೂರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ನನಗೆ ಟೈಮೇ ಸಾಕಾಗಿಲ್ಲ. ಮನೆಗೆ ನಮ್ಮಮ್ಮ ಬಂದಿದ್ದಾರೆ. ಸೊ ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಆದ್ರೂ ಮನೇಲಿ ತುಂಬ ಕೆಲಸ ಬೀಳುತ್ತೆ. ಅದರಲ್ಲೂ ಈ ಮಕ್ಕಳದು ಆಟದ ಸಾಮಾನುಗಳೇ ಮನೆ ತುಂಬ ಬಿದ್ದಿರುತ್ತೆ. ನಮ್ಮಮ್ಮ ಬಂದಿರೋದ್ರಿಂದ ಮಕ್ಕಳ ಬೆಡ್ರೂಮ್ನ ಅಮ್ಮಂಗೆ ಬಿಟ್ಕೊಟ್ಟಿದ್ದೀನಿ. ಸೊ ಮಕ್ಕಳು ನನ್ನ ಜೊತೆ ರೂಮಲ್ಲಿ ಮಲ್ಕೊತಾರೆ. ಹಾಗಾಗಿ ಮಗಳದು ಬೆಡ್ ಮೇಲೆಲ್ಲ ಫುಲ್ಲು ತೊಳೆದಿರೋ ಬಟ್ಟೆ ಎಲ್ಲ ಹಾಕಿದ್ದೀನಿ ಮಡಚಬೇಕು ಅಂತ. ನಾನು ಯಾವಾಗಲೂ ಈ ಜಾಗದಲ್ಲಿ ಕೂತ್ಕೊಂಡು ಮಕ್ಕಳ ಫೋಟೋ ನೋಡ್ತಾನೇ ಇರ್ತೀನಿ. ಅಂದರೆ ಹೇಗಿದ್ದರು ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಅಂತ. ಅದೊಂಥರ ನನಗೆ ಪೀಸ್ಫುಲ್ ಸ್ಪಾಟ್ ಅಂತ ಹೇಳ್ಬೋದು ಮನೇಲಿ. ಅದನ್ನು ನೋಡ್ತಾ ಇದ್ದರೆ ನನಗೆ ಮನಸ್ಸಿಗೆ ಫುಲ್ಲು ನೆಮ್ಮದಿ ಆಗುತ್ತೆ. ನಾನು ಏನೇ ಬೇಜಾರಲ್ಲಿದ್ರೂ ನೆಮ್ಮದಿ ಆಗುತ್ತೆ. ನಾನಾಗಲಿ ನಮ್ಮ ಯಜಮಾನ್ರಾಗಲಿ ಮಕ್ಕಳ ಮೇಲಂತೂ ಪ್ರಾಣನೇ ಇಟ್ಕೊಂಡಿದ್ದೀವಿ. ಸೊ ನಮ್ಮ ಲೈಫೇ ಮಕ್ಳಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀವಿ. ಅವರೇನೇ ತುಂಟ ತರಲೆಗಳೇನೇ ಮಾಡಿದ್ರೂ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಸೊ ಏನೇ ಇದ್ರೂ ಮನೆ ಚೆನ್ನಾಗಿಟ್ಕೋಬೇಕು, ಏನೇ ಮಾಡಬೇಕು ಅಂತಿದ್ರೂ ಅವ್ರಿಗೋಸ್ಕರ. ಗೆಸ್ಟ್ ಬೆಡ್ರೂಮ್ ಯಾಕೆ ಇಟ್ಕೋತಾರೆ ಎಲ್ಲರೂ ಅನ್ನೋದು ನನಗೆ ಇವಾಗ ತುಂಬ ಅರ್ಥ ಆಗ್ತಾಯಿದೆ. ಸೊ ಫ್ರೀಕ್ವೆಂಟಾಗಿ ಗೆಸ್ಟ್ ಬರ್ತಾ ಇರ್ತಾರಲ್ಲ, ಅವರೆಲ್ಲ ಗೆಸ್ಟ್ ಬೆಡ್ರೂಮ್ ಇಟ್ಕೊಳ್ಲೇಬೇಕು. ಇಲ್ಲಾಂದರೆ ನಮಗೇನು ಬೇಕೋ ನಾವು ಅದನ್ನು ಜೋಡಿಸ್ಕೊಂಡಿರ್ತೀವಿ. ನಮ್ಮ ಸ್ಪೇಸಲ್ಲಿ, ನಮ್ಮ ಮಿನಿಮಮ್ ಸ್ಪೇಸಲ್ಲಿ ಜೋಡಿಸ್ಕೊಂಡಿರ್ತೀವಿ. ಸೊ ಒಬ್ಬರು ಯಾರಾದರೂ ಬಂದರೆ ಮನೆಯೆಲ್ಲ ಮೆಸ್ಸಿ ಆದಂಗೆ ಆಗುತ್ತೆ. ಸೊ ಇವಾಗ ನಂಗೆ ಹಂಗೆ ಆಗಿರೋದು. ರೀಸೆಂಟಾಗೇ ನಾನು ಮಕ್ಕಳು ರೂಮ್ನೆಲ್ಲ ಕ್ಲೀನ್ ಮಾಡಿ ಅವ್ರದ್ದೆಲ್ಲ ಆರ್ಗನೈಸ್ ಮಾಡಿಕ್ಕಿದ್ದೆ. ಸೊ ಇವಾಗ ನಮ್ಮಮ್ಮ ಬಂದಿರೋದ್ರಿಂದ ರೂಮ್ನ ಅವ್ರಿಗೆ ಬಿಟ್ಕೊಟ್ಟಿರೋದ್ರಿಂದ ಎಲ್ಲ ಒಂಥರ ರೂಟೀನ್ ಸೆಟಪ್ಪೇ ಚೇಂಜ್ ಆಗಿಬಿಟ್ಟಿದೆ. ಕೆಲಸ ಎಲ್ಲ ಮುಗಿದ್ಮೇಲೆ ಅಡುಗೆ ಒಂದು ಮಾಡಿಕ್ಬಿಡೋಣ ಅಂತ ಕಿಚನಿಗೆ ಬಂದೆ. ಸೊ ಜಲ್ದಿ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ನಾನು ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಕ್ವಿಕ್ಕಾಗಿರ್ತೀನಿ. ಒಂದನ್ನು ಒಲೆ ಮೇಲಿಟ್ಟರೆ ಇನ್ನೊಂದನ್ನು ಕಟ್ ಮಾಡ್ಕೊಳ್ಳೋದು ಅಥವಾ ಅಕ್ಕಿ ಇಡೋದು ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಸೊ ಜಲ್ದಿನೇ ಅಡುಗೆ ಮಾಡ್ತೀನಿ. ಅದೊಂದು ಒಳ್ಳೆಯ ವಿಷಯ. ನಾನು ಒಂದು 8 ಇಯರ್ಸಿಂದನೂ ಆನ್ ಆ್ಯಂಡ್ ಆಫ್ ಆಗಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಬಟ್ ನನಗೆ ಯಾವ ಟಾಪಿಕಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಐಡಿಯಾನೇ ಬರ್ತಾ ಇರಲಿಲ್ಲ. ಸೊ ಎವ್ರಿ ಟೈಮು ನಾನು ಡ್ರಾಪ್ ಮಾಡ್ತಾಯಿದ್ದೆ. ಈ ಸರಿ ನನಗೆ ಒಂದು ಐಡಿಯಾ ಬಂದಿದೆ. ಸೊ ಅದ್ರ ಪ್ರಕಾರನೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಎಡಿಟಿಂಗು, ಈ ಥರ ವೀಡಿಯೋಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಕೊಡಿ.
ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಮೋಟಿವೇಟ್ ಕೂಡ ಆಗುತ್ತೆ. ನನಗಿನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂದರೆ ಯೂಟ್ಯೂಬ್ ಮಾಡೋದು ನನ್ನದೊಂದು ಪ್ಯಾಷನ್ ಇತ್ತು. ಆ ಪ್ಯಾಷನ್ಗೋಸ್ಕರನೇ ನಾನು ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ನೀವು ನೋಡೋರು ವೀವರ್ಸು ನನಗೆ ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ಖುಷಿ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ರೀಲ್ಸ್ ಹಾಕ್ತೀನಿ, ಮಿನಿ ವ್ಲಾಗ್ಸ್ ಎಲ್ಲ ಹಾಕ್ತಿರ್ತೀನಿ. ಪ್ಲೀಸ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಆದರೆ ನಾನು ಅಡುಗೆ ಮಾಡೋದ್ರಲ್ಲಿ ಏನು ಎಕ್ಸ್ಪರ್ಟ್ ಅಲ್ಲ. ಸೊ ನಾನಂತೂ ಯಾವತ್ತೂ ರೆಸಿಪಿ ವೀಡಿಯೋಸ್ ಅಂತೂ ಹಾಕೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಎವ್ರಿ ಟೈಮ್ ಅಡುಗೆ ಮಾಡುವಾಗ್ಲೂ ಯೂಟ್ಯೂಬ್ ವೀಡಿಯೋ ಯಾವುದಾದ್ರೂ ಒಂದು ಯೂಟ್ಯೂಬ್ ವೀಡಿಯೋ ನೋಡಿಬಿಟ್ಟೇ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆದ್ದರಿಂದ ಇದಂತೂ ಖಂಡಿತ ರೆಸಿಪಿ ವಿಡಿಯೋ ಅಂತೂ ಅಲ್ಲ. ಸೊ ನಾನು ಅಡುಗೆ ಮಾಡೋದನ್ನು ನಾನು ತೋರಿಸಿದ್ದೀನಿ ಅಷ್ಟೇ. ಹಾಗೆ ನಾನು ಪ್ಲ್ಯಾನ್ ಮಾಡಿದ್ದೆ ಒಂದು, ಆದರೆ ವಿಡಿಯೋ ಆಗಿದ್ದೇ ಇನ್ನೊಂದು ಅಂತ ತುಂಬಾ ಬೇಜಾರಿತ್ತು. ಆದರೆ ನಾನು ಬಿಡ್ತೀನ? ಖಂಡಿತ ಬಿಡಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡಿ ಟಿಫನ್ನೆಲ್ಲ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ನಿಂತೇ ಬಿಟ್ಟೆ. ನಾನು ಕಿಚನ್ ಆರ್ಗನೈಸ್ ಮಾಡೋದು ಅದೆಲ್ಲ ನಾನು ನೆನ್ನೆ ನೈಟೇ ಮಾಡ್ಕೊಂಬಿಟ್ಟಿದ್ದೆ. ಸೊ ಇವತ್ತೇನಿದ್ರೂ ಕಿಚನ್ ಕೌಂಟರ್ ಟಾಪಲ್ಲಿ ಇದೊಂದು ಸ್ಟ್ಯಾಂಡನ್ನ ನಾನು ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದೊಂದು ನಾನು ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಕೆಳಗಡೆ ಶೆಲ್ಫು ಎಲ್ಲ ನಾನು ಆಲ್ರೆಡಿ ನೆನ್ನೆ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನು ಫೇರಿ ಲೈಟ್ ಹಾಕೋಣ ಅಂದ್ಕೊಂಡಿದ್ದೆ. ಲೈಕ್ ಎಲ್ಲ ಕಿಚನ್ ಟೂರ್ಸಲ್ಲೂ ಫೇರಿ ಲೈಟ್ಸ್ ಇರುತ್ತಲ್ವ, ಅದರಿಂದ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಕಿಚನ್ದು ಲುಕ್ಕು. ಸೊ ಅದೇ ಐಡಿಯಾ ಮಾಡಿದೆ. ಬಟ್ ನಮ್ಮದು ಕಿಚನ್ ಟೈಲ್ಸ್ ಮೇಲೆ ಏನೇ ಮಾಡಿದ್ರು, ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರೂ ಅದು ಅಂಟ್ತಾನೇ ಇರಲಿಲ್ಲ. ಸೊ ನಾನು ಬೇರೆ ಏನಾದರೂ ಅದಕ್ಕೆ ಯೋಚನೆ ಮಾಡಬೇಕು. ಹಾಗೆ ಇನ್ನು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಬರೋದು ಬಾಕಿ ಇತ್ತು. ಸೊ ಅದೆಲ್ಲ ಆದಮೇಲೆ ನಾನು ಕಿಚನ್ ಟೂರ್ ಮಾಡೋಣ ಅಂತ ಅದನ್ನು ಪೋಸ್ಟ್ಪೋನ್ ಮಾಡಿದೆ. ಹಾಗೆ ಈ ಆಯಿಲ್ ಕಂಟೈನರ್ಸ್ ಅಂತೂ ಅಮೆಝಾನಿಂದ ತರಿಸಿದ್ದು ಒಂದು ವರ್ಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ತೊಳೆದ್ರೆ ಒಳಗಡೆ ಇರೋ ನೀರು ಡ್ರೈಯೇ ಆಗೋಲ್ಲ. ಅದ್ರದ್ದು ಓಪನಿಂಗ್ ಕೂಡ ಎಷ್ಟು ಚಿಕ್ಕದಾಗಿದೆ ಅಂದರೆ ಅದರೊಳಗಡೆ ನಾವು ಯಾವುದೇ ಬಟ್ಟೆ ಹಾಕ್ಬಿಟ್ಟು ಅದನ್ನು ತೊಳೆಯೋಕ್ಕೆ ಅಂದರೆ ಒರೆಸೋಕ್ಕೂ ಆಗೋಲ್ಲ. ಸೊ ನಂದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಒಂಥರ ಖಾಲಿ ಹಾಳೆ ಇದ್ದಂಗೆ ಏನು ಬೇಕಾದ್ರೂ ಬರ್ಕೊಬೋದು ಆ ಥರ. ಸೊ ಎಷ್ಟು ನಾನು ಥಿಂಕ್ ಮಾಡಿ ಈ ಲೆವೆಲ್ಗೆ ಆಗೋಷ್ಟು ನಾನು ಕಿಚನ್ನ ಚೆನ್ನಾಗಿ ಕಾಣಿಸೋ ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ನನಗೆ ನಾನೇ ಪ್ರೌಡ್ ಇದೆ ಅದಕ್ಕೋಸ್ಕರ. ಮುಂಚೆ ಈ ಕಿಚನ್ ಪ್ಲೇನಾಗಿ ಹೇಗಿತ್ತು ಅನ್ನೋದನ್ನು ನಾನೊಂದು ರೀಲ್ ಮಾಡಿದ್ದೀನಿ. ಬೇಕಿದ್ದರೆ ಅದರಲ್ಲಿ ನೀವು ನೋಡ್ಬೋದು ಬಿಫೋರ್ ಆ್ಯಂಡ್ ಆಫ್ಟರು. ಐ ಹೋಪ್ ನಿಮಗೆ ನನ್ನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.